ಹಿಜಾಬ್ ಪಾಲಿಟಿಕ್ಸ್ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡುತ್ತಾ ಈ ಹಿಜಾಬ್ ಪಾಲಿಟಿಕ್ಸ್. ಮತ್ತೆ ಹಿಜಾಬ್ ವಿಷಯಕ್ಕೆ ಕೈ ಹಾಕಿದ್ಯಾಕೆ ಸಿದ್ದರಾಮಯ್ಯ? ಲೋಕಸಭೆ ಎಲೆಕ್ಷನ್ಗೆ ರಾಜ್ಯದಲ್ಲಿ ಹಿಜಾಬ್ ರಾಜಕೀಯ ನಡೆಯುತ್ತೆ. ಮತ್ತೆ ಹಿಜಾಬ್ ವಿಚಾರಕ್ಕೆ ಕೈ ಹಾಕಿದ್ಯಾಕೆ? ಈ ವಿಚಾರವನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾದ್ರು ಯಾಕೆ? ಹಿಜಾಬ್ ನಿಷೇಧ ವಾಪಸ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವ ಉಡುಪನ್ನ ಧರಿಸಬೇಕು ಅವರವರ ಇಷ್ಟ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹಿಜಾಬ್ ಕಡ್ಡಾಯ ವಾಪಸ್ ಎಂದ ಸಿಎಂ ಸಿದ್ದರಾಮಯ್ಯ. ಹಿಜಾಬ್ ನಿಷೇಧದ ಆದೇಶ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯಿಂದ ಉಡುಪು ಜಾತಿ ಆಧಾರದ ಮೇಲೆ ಸಮಾಜದ ವಿಭಜನೆ ಆಗ್ತಾ ಇದೆ. ಹಿಜಾಬ್ ನಿಷೇಧ ವಾಪಸ್ ಪಡೆಯಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು. ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ. ಅದು ನಿಮ್ಮ ಹಕ್ಕು, ನನ್ನ. ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು. ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ. ಅದು ನಿಮ್ಮ ಹಕ್ಕು, ನನ್ನ. ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಹಿಜಾಬ್ ಅದು ವಾಪಸ್. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಹಿಜಾಬ್ ಆದೇಶವನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸುವಂತಿಲ್ಲ ಅಂತ ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಏನು ಆದೇಶವನ್ನ ಕೊಟ್ಟಿದೆ, ಅದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕೆ ಆದೇಶವನ್ನ ಸಹ ನಾನು ನೀಡಿದ್ದೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯಿಂದ ಉಡುಪು ಜಾತಿ ಆಧಾರದ ಮೇಲೆ ಸಮಾಜದ ವಿಭಜನೆಯನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲಾಗುವುದು ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಮಾತು. ಈಗಾಗಲೇ ಹಿಂದಿನ ಬಿಜೆಪಿ ಸರ್ಕಾರ ನೀಡಿದಂತಹ ಆದೇಶ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಲ್ಲಿ ಸಮಾನತೆಯನ್ನ ಸಾರಬೇಕು, ಹಾಗೆ ಸಮವಸ್ತ್ರದಲ್ಲಿ ವಿದ್ಯಾರ್ಥಿಗಳು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಹಿಜಾಬ್ ಅನ್ನ ನಿಷೇಧ ಮಾಡಿ ಆದೇಶವನ್ನು ಏನು ಹೊರಡಿಸಿತ್ತು ಅದನ್ನ ಹೈಕೋರ್ಟ್ ಈಗಾಗಲೇ ಎತ್ತಿ ಹಿಡಿದಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕ? ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್, ಹಿಜಾಬ್ ನಿಷೇಧದ ಆದೇಶವನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಹಿಂದಿನ ಸರ್ಕಾರ ನೀಡಿದಂತಹ ಒಂದು ವಿಚಾರವನ್ನ ಹೈಕೋರ್ಟ್ ಸಹ ಎತ್ತಿ ಹಿಡಿದಿತ್ತು, ಸಮವಸ್ತ್ರಗಳಲ್ಲೇ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕು ಅಂತ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಸಿಎಂ ಅವರು ಅಂತ? ಪ್ರಗತಿ, ಉಡುಪಿಯ ಶಾಲೆಯೊಂದರಲ್ಲಿ ಆರಂಭವಾದಂತಹ ಹಿಜಾಬ್ ಗಲಾಟೆ ಸುಪ್ರೀಂ ಕೋರ್ಟ್ ತನಕ ತಲುಪಿತ್ತು. ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಶಾಲೆಯಲ್ಲಿ ಸಮವಸ್ತ್ರವನ್ನ ಇರಬೇಕು ಅನ್ನೋದನ್ನ, ಅಂದ್ರೆ ಏನೇನು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು, ಶಾಲೆಯಲ್ಲಿ ಸಮವಸ್ತ್ರಗಳು ಇರಬೇಕು, ಅದು ಜಾತಿ ಧರ್ಮದ ಆಧಾರದ ಮೇಲೆ ಬಟ್ಟೆಗಳನ್ನು ಧರಿಸುವಂತಿಲ್ಲ ಹೇಳುವಂತ
ವಿಚಾರಗಳು ಚರ್ಚೆಗೆ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಶಾಲೆಯಲ್ಲಿ ಸಮವಸ್ತ್ರವನ್ನು ಧರಿಸಬೇಕಿರುವಂತದ್ದು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಅಂದ್ರೆ ಹಿಜಾಬ್ನ ಗಲಾಟೆ ಎಲ್ಲಿಯೂ ಕೂಡ ಈಗ ಕೇಳಿ ಬರ್ತಾ ಇರ್ಲಿಲ್ಲ. ಸರ್ಕಾರ ತೆಗೆದುಕೊಂಡು ಅಂದಿನ ಸರ್ಕಾರ ಮತ್ತು ಅವತ್ತು ಯಾರೆಲ್ಲ ಹೋರಾಟವನ್ನ ಮಾಡಿದ್ರು ಅದು ಕೋರ್ಟ್ ಮೆಟ್ಟಿಲೇರಿದ ಬಳಿಕ ಒಂದು ಹಂತದಲ್ಲಿ ಶಾಂತವಾಗಿತ್ತು. ಈಗ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ನಾವು ಸಮವಸ್ತ್ರವನ್ನ ಅಂದ್ರೆ ಹಿಜಾಬ್ ಅನ್ನು ಧರಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಎನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಹಾಗಾಗಿ ಈಗ ಬಂದಿರುವಂತ ಪ್ರಶ್ನೆ, ಸಹಜವಾಗಿ ಸಿದ್ದರಾಮಯ್ಯರು ಯಾಕೆ ಮಾತನ್ನು ಹೇಳಿದ್ರು? ಆಗ ಅವರು ವಿಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಈ ಒಂದು ಹಿಜಾಬ್ಗೆ ಅನೇಕ ಸಂಘಟನೆಗಳು ಇರಬಹುದು ಅಥವಾ ಬಿಜೆಪಿ ಕೂಡ ಇದರ ವಿರೋಧ ಮಾಡಿತ್ತು. ಆಗ ಸಿದ್ದರಾಮಯ್ಯ ಸದನದಲ್ಲಿ ನಿಂತು ಹೇಳಿದ್ರು, ಯಾರು ಯಾವ ಬಟ್ಟೆಯನ್ನು ಧರಿಸಿದ್ರೆ ಏನಾಗತ್ತೆ ಹೇಳುವಂತ ಮಾತುಗಳನ್ನ ಅವತ್ತೇ ಹೇಳುವುದರ ಮೂಲಕ ಹಿಜಾಬ್ ಪರವಾಗಿ ದನಿಯನ್ನೇ ಎತ್ತಿದ್ರು. ಈಗ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಹಿಜಾಬ್ ಪರವಾಗಿ ಮಾತನಾಡಿದ್ದಾರೆ. ಸಹಜವಾಗಿ ಬಿಜೆಪಿ ಕೂಡ ಇದನ್ನು ವಿರೋಧ ಮಾಡಿದೆ. ಸಿದ್ದರಾಮಯ್ಯನವರು ಶಾಲೆಗಳಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಬಟ್ಟೆಗಳನ್ನು ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿಕೆಯನ್ನ ನಾವು ಖಂಡಿಸ್ತೇವೆ ಮತ್ತು ಇದು ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಎನ್ನುವಂತ ಮಾತುಗಳನ್ನ ಬಿಜೆಪಿ ಹೇಳಿದೆ. ಸಹಜವಾಗಿ ಇದಕ್ಕೆ ಮತ್ತೆ ಒಂದು ಹೋರಾಟದ ರೂಪವನ್ನ ಕೊಡೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡುತ್ತಾ ಎನ್ನುವಂತ ಪ್ರಶ್ನೆಯೂ ಸಹಜವಾಗಿದೆ. ವಿಜೇಂದ್ರ ಅವರು ಕೂಡ ನಿನ್ನೆ ರಾತ್ರಿ ಟ್ವೀಟ್ ಅನ್ನ ಮಾಡುವುದರ ಮೂಲಕ ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೆ ಹಿಜಾಬ್ಗೆ ಅವಕಾಶ ಮಾಡಿಕೊಡ್ತೀವಿ ಹೇಳುವಂತ ಸ್ಟೇಟ್ಮೆಂಟ್ ಅನ್ನ ರಾಜಕೀಯವಾಗಿ ನೀವು ತೆಗೆದುಕೊಂಡಾಗ ಬಹುತೇಕ ಪ್ರಗತಿ ಮತ್ತಷ್ಟು ಚರ್ಚೆಗೆ ಮತ್ತು ಒಂದಿಷ್ಟು ಕೆಸರೆರಚಾಟಕ್ಕೆ ಕೂಡ ಕಾರಣ ಆಗ್ಬಹುದು. ಯಾಕೆಂದ್ರೆ ಹಿಜಾಬ್ ಅನ್ನ ಧರಿಸಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಶಾಲೆಯ ತನಕ ಹೋಗ್ಬಹುದು, ಕ್ಲಾಸ್ ರೂಮ್ ಅಲ್ಲಿ ಹಿಜಾಬ್ ಅನ್ನು ಧರಿಸುವಂತಿಲ್ಲ ಹೇಳುವಂತ ಒಂದೇನು ಸೂಚನೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇರುವ ಹೊತ್ತಿಗೆ ಕೆಲವರಿಂದ ವಿದ್ಯಾರ್ಥಿಗಳು ಕೆಲವು ಶಾಲೆಗಳಲ್ಲಿ ಕೇಸರಿ ಶಾಲುಗಳನ್ನ ಕೂಡ ಧರಿಸಿ ಹೋಗಿದ್ರು. ಅಂದ್ರೆ ತಮ್ಮ ಇಷ್ಟದಂತೆ ನಾವು ಕೂಡ ಹೋಗ್ತೀವಿ, ಎಲ್ಲರಿಗೂ ಒಂದೇ ನಿಯಮ, ಎಲ್ಲರಿಗೂ ಒಂದೇ ಡ್ರೆಸ್ ಅನ್ನುವಂಥದ್ದೇ ನಿಗದಿ ಆಗಿದ್ದಿರುವಂತ ಸಂದರ್ಭದಲ್ಲಿ ಕೆಲವರು ಹಿಜಾಬ್ ಅನ್ನು ಧರಿಸಿ, ಇನ್ನು ಕೆಲವರು ಕೇಸರಿ ಶಾಲುಗಳನ್ನು ಧರಿಸಿ ಅಥವಾ ಕೇಸರಿ ಲುಂಗಿಯನ್ನು ಧರಿಸಿ ಹೋಗ್ತಾ ಹೋದ್ರೆ ಇದು ಮಕ್ಕಳ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತದೆ ಮತ್ತು ಶಾಲೆಯಲ್ಲಿ ಸಮಾನತೆಯನ್ನು ತರೋದಕ್ಕೆ ಕಷ್ಟ ಆಗ್ತದೆ ಹೇಳುವಂತ ಚರ್ಚೆಗಳು ಅವತ್ತಾಗಿದ್ವು. ಅಂತಿಮವಾಗಿ ಕೋರ್ಟ್ ತನಕ ಹೋದಂತ ವಿಚಾರ ಒಂದು ಹಂತದಲ್ಲಿ ಸೈಲೆಂಟ್ ಆದಾಗ ಸಿದ್ದರಾಮಯ್ಯನವರು ಏಕಾಏಕಿ ಮೈಸೂರಿನಲ್ಲಿ ನಾವು ಇದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಹಿಜಾಬ್ ಅನ್ನು ಧರಿಸೋದಕ್ಕೆ ಹೇಳುವಂತ ಮಾತುಗಳನ್ನ ಹೇಳಿದ್ದಾರೆ. ಇದು ಅಂದ್ರೆ ಸೈಲೆಂಟ್ ಆದಂತ ವಿಚಾರವನ್ನ ಮತ್ತೊಮ್ಮೆ ಸಿದ್ದರಾಮಯ್ಯವರು ಕೆದಕದಂತೆ ಕಾಣ್ತಾ ಇದೆ. ಇದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ತಿರುವುಗಳನ್ನ ಸ್ವರೂಪವನ್ನ ಕೂಡ ಪಡ್ಕೊಳ್ಬಹುದು. ಯಾಕೆಂದ್ರೆ ರಾಜಕೀಯವಾಗಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗ ಅದು ನಿಶ್ಚಿತವಾಗಿಯೂ ಪರ ವಿರುದ್ಧ ಚರ್ಚೆಗಳು ಆಗೇ ಆಗ್ತವೆ. ಈಗ ಹಿಜಾಬ್ಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ಹೇಳುವುದರ ಮೂಲಕ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ಬಿಜೆಪಿ ಇದಕ್ಕೆ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಬಹುದು. ಯಾಕೆಂದ್ರೆ ಅಂದು ಶಾಸಕರಾಗಿದ್ದಂತ ರಘುಪತಿ ಭಟ್ ಅವರೇ ಇದರ ನೇತೃತ್ವವನ್ನು ವಹಿಸಿದ್ರು. ತಮ್ಮ ಶಾಲೆಯಲ್ಲಿ ಹಿಜಾಬ್ ಧರಿಸುವಂತಿಲ್ಲ ಹೇಳುವಂತ ವಿಚಾರವಾಗಿ ಕೋರ್ಟ್ ತನಕ ಹೋಗಿದ್ರು. ಹೀಗಾಗಿ ಈಗ ಮತ್ತೆ ಸರ್ಕಾರ ತಮ್ಮ ನಿಯಮವನ್ನ ಬದಲಾವಣೆ ಮಾಡಿರೋದ್ರಿಂದ ಬಹುಶಃ ಬಿಜೆಪಿ ಇದನ್ನ ರಾಜಕೀಯವಾಗಿ ಎದುರಿಸೋದಕ್ಕೆ ಸಜ್ಜಾಗ್ತಾ ಇದೆ ಅಂತ ಅನ್ಸುತ್ತೆ. ಪ್ರಗತಿ. ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.